ಸರ್ಕಾರದಲ್ಲಿ ಲಂಚ ಶೇಕಡ 60ರಷ್ಟು ತಲುಪಿದೆ. ವಿಧಾನಸೌಧದಲ್ಲಿ ಸಚಿವರೇ ಲಂಚ ಪಡೆಯುತ್ತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ. ಉಪಚುನಾವಣೆ ಆದ್ಮೇಲೆ ಪರಿಸ್ಥಿತಿ ಬದಲಾಗಲಿದೆ. ಸದ್ಯದಲ್ಲೇ ಅವರ ಹೇಳಿಕೆ ಬದಲಾಗುತ್ತೆ. ಎಚ್ಡಿಕೆ ಲಂಚದ ಆರೋಪಕ್ಕೆ ಎಂಬಿ ಪಾಟೀಲ್ ತಿರುಗೇಟು. ಬಸ್ ಪ್ರಯಾಣ ದರ ಏರಿಕೆಗೆ ಆಕ್ರೋಶ. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಹೈಡ್ರಾಮಾ. ಗ್ಯಾರಂಟಿಗಳೇ ಬೇಡ ಅಂತ ರಾಜ್ಯಾದ್ಯಂತ ಪ್ರಯಾಣಿಕರ ಕಿಡಿ. ಸಾರಿಗೆ ಸಂಸ್ಥೆಗಳು ಆರ್ಥಿಕ ನಷ್ಟದಲ್ಲಿವೆ. ನಷ್ಟ ತುಂಬಿಸಿಕೊಳ್ಳಲು ಬೆಲೆ ಏರಿಕೆಯಿಂದ ಸಂಸದ ಸುಧಾಕರ್. ಬಿಜೆಪಿ ನಾಯಕರಿಂದಲೂ ಆಕ್ರೋಶ. ಬಸ್ ಪ್ರಯಾಣ ದರ ಏರಿಕೆಗೆ ಕಾರಣ ಇದೆ. ಬಿಜೆಪಿಯವರು ಚರ್ಚೆಗೆ ಬಂದ್ರೆ ಮಾತನಾಡೋಣ. ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡ ಸಂತೋಷ್ ಲಾಡ್. ಭೂಮಿ ನಿಗಮದಲ್ಲಿ ಕೋಟ್ಯಾಂತರ ಹಣ ವರ್ಗಾವಣೆ ಪ್ರಕರಣ. ಪ್ರಧಾನ ವ್ಯವಸ್ಥಾಪಕರ ಮೊಬೈಲ್ ಕಳ್ಳತನ. ನೆಲಮಂಗಲ ಟೌನ್ ಠಾಣೆಗೆ ದೂರು. ಸೆಂಟ್ರಿಂಗ್ ಪೋಲ್ ಬಿದ್ದು ಬಾಲಕಿ ಸಾವು ಪ್ರಕರಣ. ಪೊಲೀಸರ ವಿರುದ್ಧ ಸಂಬಂಧಿಕರ ಆಕ್ರೋಶ. ಠಾಣೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ. ನ್ಯಾಯಾಲಯ ನೀಡಿದ್ದ ಅನುಮತಿ ಅವಧಿ ಅಂತ್ಯ. ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ ಇವತ್ತೇ ವಾಪಸ್. ಅವಧಿ ವಿಸ್ತರಣೆಗೆ ಮನವಿ ಸಾಧ್ಯತೆ.